ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಘಟನೆ. ಜನರು ಅವನನ್ನು ಕಾಡಿನ ರಾಜ ಅನ್ನೋ ತರಹ ನೋಡೋಕೆ ಶುರು ಮಾಡಿದ್ದರು. ವಿಶೇಷ ಪಡೆಗಳು, ಶೋಧ ಕಾರ್ಯಾಚರಣೆಗಳು, ಎನ್ಕೌಂಟರ್ ಪ್ರಯತ್ನಗಳು ಏನೇ ಮಾಡಿದರೂ ವೀರಪ್ಪನ್ ಕೈಗೆ ಸಿಗಲಿಲ್ಲ. ಕರ್ನಾಟಕ, ತಮಿಳುನಾಡು, ಕೇರಳ 3 ರಾಜ್ಯಗಳ ಪೊಲೀಸರು ಒಟ್ಟಿಗೆ ಕೆಲಸ ಮಾಡಿದರೂ ಅವನನ್ನು ಹಿಡಿಯಲು ವರ್ಷಗಳೇ ಹಿಡಿದವು. ಕಾಡಿನಲ್ಲಿ ಆನೆ ಬೇಟೆ ಮಾಡೋದು ಅಪರಾಧ ಅನ್ನೋದಕ್ಕಿಂತ ಬದುಕೋ ಒಂದು ಮಾರ್ಗ ಅನ್ನೋ ಭಾವನೆ ಅಲ್ಲಿ ಸಾಮಾನ್ಯವಾಗಿತ್ತು. ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ. ನಾನು ದರ್ಶನ್. ಇಂದು ನಾವು ನಿಮಗೆ ಹೇಳೋ ಕತೆ ಸಾಮಾನ್ಯ ಕಥೆಯಲ್ಲ ಸ್ನೇಹಿತರೆ. ಇದು ಕಾಡಿನ ಮಧ್ಯ ಹುಟ್ಟಿದ, ಕಾಡಿನ ಕಠಿಣತೆಯಲ್ಲಿ ಬೆಳೆದ, ಭಯ, ಶಕ್ತಿ, ಕ್ರೂರತೆ ಮತ್ತು ವ್ಯವಸ್ಥೆಯ ದೌರ್ಬಲ್ಯ ಎಲ್ಲವನ್ನು ಒಟ್ಟಿಗೆ ಸೇರಿಸಿದ ಒಬ್ಬ ವ್ಯಕ್ತಿಯ ಜೀವನದ ಕತೆ. ಹೌದು ಸ್ನೇಹಿತರೆ, ಇಂದು ನಾವು ಮಾತನಾಡೋದು ವೀರಪ್ಪನ್ ಜೀವನ ಕತೆ ಬಗ್ಗೆ. ಸ್ನೇಹಿತರೆ, ವೀರಪ್ಪನನ್ನು ಹೆಸರು ಕೇಳಿದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಏನು ಬರುತ್ತೆ? ಕಾಡು, ಬಂದೂಕು, ಆನೆದಂತ, ಪೊಲೀಸ್ ಎನ್ಕೌಂಟರ್, ಸರ್ಕಾರದ ತಲೆನೋವು. ಆದರೆ ಈ ಎಲ್ಲದಕ್ಕೂ ಮೊದಲು ವೀರಪ್ಪನ್ ಕೂಡ ಒಬ್ಬ ಸಾಮಾನ್ಯ ಹುಡುಗನಾಗಿದ್ದ ಅನ್ನೋ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಕತೆ ಅಲ್ಲಿಂದಲೇ ಶುರುವಾಗಬೇಕು. ವೀರಪ್ಪನ್ ಜನಿಸಿದ್ದು 1952ರಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದ ಗಡಿಯ ಹತ್ತಿರ ಇರುವ ಗೊಪ್ಪನಹಳ್ಳಿ ಅನ್ನೋ ಸಣ್ಣ ಹಳ್ಳಿಯಲ್ಲಿ. ಆ ಕಾಲದಲ್ಲಿ ಆ ಪ್ರದೇಶ ಸಂಪೂರ್ಣ ಕಾಡಿನಿಂದ ಆವೃತ್ತಿಯಾಗಿತ್ತು. ವಿದ್ಯಾಭ್ಯಾಸ ಅನ್ನೋದು ಬಹಳ ಕಡಿಮೆ, ಉದ್ಯೋಗ ಅವಕಾಶಗಳೂ ಇಲ್ಲ. ಜೀವನ ಅಂದರೆ ದಿನಸಿ ತಂದು ತಿನ್ನೋ ಮಟ್ಟಿಗೆ ಸೀಮಿತ. ವೀರಪ್ಪನ್ ಕುಟುಂಬವೂ ಅಷ್ಟೇ, ಬಡ ಕುಟುಂಬ. ಬಾಲ್ಯದಿಂದಲೇ ಅವನು ನೋಡಿದ್ದು ಕಾಡು, ಕಷ್ಟ ಮತ್ತು ಹಸಿವು. ಸ್ನೇಹಿತರೆ, ಶಾಲೆಗೆ ಹೋಗೋ ವಯಸ್ಸಿನಲ್ಲಿ ವೀರಪ್ಪನ್ ಹೆಚ್ಚು ಕಾಲ ಶಾಲೆಯಲ್ಲಿ ಉಳಿಯಲಿಲ್ಲ. ಅವನಿಗೆ ಓದು ಅಷ್ಟು ಹಿಡಿಸಲಿಲ್ಲ. ಆದರೆ ಕಾಡು ಮಾತ್ರ ಅವನಿಗೆ ಎಲ್ಲವನ್ನು ಕಲಿಸಿತು. ಪ್ರಾಣಿಗಳ ಚಲನೆ, ಮರಗಳ ನಡುವಿನ ದಾರಿ, ರಾತ್ರಿ ಕಾಡಿನಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಚಿಕ್ಕ ವಯಸ್ಸಿನಲ್ಲೇ ಕಲಿತ. ಇದೇ ಮುಂದಿನ ಜೀವನಕ್ಕೆ ಅವನಿಗೆ ಶಕ್ತಿಯಾಗಿತ್ತು. ಇಲ್ಲಿ ಒಂದು ಮಹತ್ವದ ತಿರುವು ಬರುತ್ತೆ ಸ್ನೇಹಿತರೆ. ವೀರಪ್ಪನ್ ಬಾಲ್ಯದಲ್ಲೇ ಸ್ಥಳೀಯ ಕಳ್ಳ ಬೇಟೆಗಾರರ ಸಂಪರ್ಕಕ್ಕೆ ಬಂದ. ಆ ಸಮಯದಲ್ಲಿ ಆನೆದಂತಕ್ಕೆ ಭಾರಿ ಬೇಡಿಕೆ ಇತ್ತು. ಕಾಡಿನಲ್ಲಿ ಆನೆ ಬೇಟೆ ಮಾಡೋದು ಅಪರಾಧ ಅನ್ನೋದಕ್ಕಿಂತ ಬದುಕೋ ಒಂದು ಮಾರ್ಗ ಅನ್ನೋ ಭಾವನೆ ಅಲ್ಲಿ ಸಾಮಾನ್ಯವಾಗಿತ್ತು. ವೀರಪ್ಪನ್ ಕೂಡ ನಿಧಾನವಾಗಿ ಆ ದಾರಿಯ ಕಡೆ ಹೋಗ್ತಾ ಹೋದ. ಮೊದಲಿಗೆ ಅವನು ದೊಡ್ಡ ಅಪರಾಧಿ ಅಲ್ಲ. ಸಣ್ಣ ಕೆಲಸಗಳು, ಕಾಡಿನೊಳಗೆ ಮಾರ್ಗದರ್ಶನ, ಕಳ್ಳ ಬೇಟೆಗೆ ಸಹಾಯ ಮಾಡಿಕೊಂಡು ಇದ್ದನು. ಆದರೆ ಸ್ನೇಹಿತರೆ, ಕಾಡಿನ ನಿಯಮ ಒಂದೇ, ಇಲ್ಲಿ ಶಕ್ತಿ ಇದ್ದವನು ಉಳಿಯುತ್ತಾನೆ. ವೀರಪ್ಪನೊಳಗಿನ ಕೋಪ, ಅವಮಾನ ಮತ್ತು ತನ್ನ ಮೇಲೆ ಆದ ಅನ್ಯಾಯಗಳ ಭಾವನೆ ಅವನನ್ನು ನಿಧಾನವಾಗಿ ಬದಲಾಯಿಸಿತು. ಒಂದು ಘಟನೆ ಅವನ ಜೀವನವನ್ನು ಸಂಪೂರ್ಣ ತಿರುವು ಮಾಡಿತು. ಅರಣ್ಯಾಧಿಕಾರಿಗಳು ಮತ್ತು ಪೊಲೀಸ್ಗಳು ಅವನನ್ನು ಮತ್ತು ಅವನ ಕುಟುಂಬವನ್ನು ಕಿರುಕುಳ ಕೊಟ್ಟರು ಅನ್ನೋ ಮಾತುಗಳು ಹರಿದಾಡಿದವು. ನಿಜ ಏನೇ ಇರಲಿ ಸ್ನೇಹಿತರೆ, ವೀರಪ್ಪನ್ ಮನಸ್ಸಿನಲ್ಲಿ ನಾನು ಒಂಟಿ, ನನಗೆ ನ್ಯಾಯ ಇಲ್ಲ ಅನ್ನೋ ಭಾವನೆ ಗಟ್ಟಿಯಾಗಿ ಕೂತಿತ್ತು. ಆ ದಿನದಿಂದ ಅವನು ಕೇವಲ ಬೇಟೆಗಾರ ಅಲ್ಲ, ವ್ಯವಸ್ಥೆಗೆ ವಿರುದ್ಧವಾದ ವ್ಯಕ್ತಿಯಾಗತೊಡಗಿದ. ಸ್ನೇಹಿತರೆ, ಇಲ್ಲಿಂದ ವೀರಪ್ಪನ್ ಜೀವನದ ಅತಿ ಭಯಾನಕ ಹಂತ ಶುರುವಾಗುತ್ತದೆ. ಅವನು ಕಾಡನ್ನು ತನ್ನ ಕೋಟೆಯನ್ನಾಗಿ ಮಾಡಿಕೊಂಡ. ಪೊಲೀಸ್ಗಳಿಗೆ ಸವಾಲು ಹಾಕಿದ. ಕಾಡಿನಲ್ಲಿ ಅವನನ್ನು ಹಿಡಿಯೋದು ಅಷ್ಟು ಸುಲಭವಿರಲಿಲ್ಲ. ಏಕೆಂದರೆ ಆ ಕಾಡು ಅವನ ಮನೆ. ಪ್ರತಿಯೊಂದು ಮರ, ಪ್ರತಿಯೊಂದು ದಾರಿ ಅವನಿಗೆ ಗೊತ್ತು. ಆನೆ ಬೇಟೆ ಮಾತ್ರ ಅಲ್ಲ, ವೀರಪ್ಪನ್ ಮೇಲೆ ಹಲವು ಕೊಲೆ ಆರೋಪಗಳು ಬಂದವು. ಅರಣ್ಯಾಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ, ಮಾಹಿತಿ ನೀಡಿದ ಗ್ರಾಮಸ್ಥರು ಯಾರನ್ನೂ ಅವನು ಬಿಡಲಿಲ್ಲ ಅನ್ನೋ ಭಯ ಜನರಲ್ಲಿ ಹರಡಿತ್ತು. ಸ್ನೇಹಿತರೆ, ಒಂದು ಹಂತಕ್ಕೆ ಮುಂದೆ ಬಂದು ಜನರು ಅವನನ್ನು ಕಾಡಿನ ರಾಜ ಅನ್ನೋ ತರಹ ನೋಡೋಕೆ ಶುರು ಮಾಡಿದ್ದರು. ಕೆಲವರು ಭಯದಿಂದ, ಕೆಲವರು ದ್ವೇಷದಿಂದ, ಇನ್ನು ಕೆಲವರು ಅಚ್ಚರಿಯಿಂದ ಆ ರೀತಿ ಅಂದುಕೊಂಡಿದ್ದರು. ಸರ್ಕಾರಗಳಿಗೆ ವೀರಪ್ಪನ್ ದೊಡ್ಡ ತಲೆನೋವಾಯಿತು. ಕರ್ನಾಟಕ, ತಮಿಳುನಾಡು, ಕೇರಳ 3 ರಾಜ್ಯಗಳ ಪೊಲೀಸರು ಒಟ್ಟಿಗೆ ಕೆಲಸ ಮಾಡಿದರೂ ಅವನನ್ನು ಹಿಡಿಯಲು ವರ್ಷಗಳೇ ಹಿಡಿದವು. ವಿಶೇಷ ಪಡೆಗಳು, ಶೋಧ ಕಾರ್ಯಾಚರಣೆಗಳು, ಎನ್ಕೌಂಟರ್ ಪ್ರಯತ್ನಗಳು ಏನೇ ಮಾಡಿದರೂ ವೀರಪ್ಪನ್ ಕೈಗೆ ಸಿಗಲಿಲ್ಲ. ಸ್ನೇಹಿತರೆ, ಈ ಸಮಯದಲ್ಲಿ ವೀರಪ್ಪನ್ ಕೇವಲ ಅಪರಾಧಿ ಅಲ್ಲ, ಒಂದು ಸಂಕೇತವಾಗಿ ಬಿಟ್ಟ. ಕಾಡಿನಲ್ಲಿ ಬದುಕುವ ಜನರ ಅಸಹಾಯಕತೆ, ವ್ಯವಸ್ಥೆಯ ವೈಫಲ್ಯ ಮತ್ತು ಭಯದ ಆಡಳಿತ, ಈ ಎಲ್ಲದಕ್ಕೂ ಅವನು ಮುಖವಾಗಿ ಬಿಟ್ಟ. ಆದರೆ ಅದರಿಂದ ಅವನ ಕ್ರೂರತೆ ಕಡಿಮೆಯಾಗಲಿಲ್ಲ, ಬದಲಿಗೆ ಇನ್ನಷ್ಟು ಗಂಭೀರ ಆಯಿತು. ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಘಟನೆ.
ವೀರಪ್ಪನ್ ಪಾಪದ ಕೊಡ ಇನ್ನಷ್ಟು ತುಂಬಲು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಘಟನೆಯಿಂದ ದೇಶದಾದ್ಯಂತ ವೀರಪ್ಪನ್ ಹೆಸರು ಮತ್ತೆ ಮತ್ತೆ ಸುದ್ದಿಯಲ್ಲಿ ಬಂತು. ಸರ್ಕಾರಗಳು ಮಾತುಕತೆಗೆ ಬರಬೇಕಾದ ಸ್ಥಿತಿ ಬಂತು. ಜನರಲ್ಲಿ ಭಯವೂ ಇತ್ತು, ಕೋಪವೂ ಇತ್ತು. ಒಬ್ಬ ವ್ಯಕ್ತಿಗೆ ಇಷ್ಟು ಶಕ್ತಿ ಹೇಗೆ ಅನ್ನೋ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿತ್ತು. ಆದರೆ ಸ್ನೇಹಿತರೆ, ಯಾವುದೇ ಕಥೆಯಾದರೂ ಅಂತ್ಯ ಇರುತ್ತದೆ. ಅದೇ ರೀತಿ ವೀರಪ್ಪನ್ ಕಥೆಯ ಅಂತಿಮ ಹಂತ 2004ರಲ್ಲಿ ಬಂತು. ವರ್ಷಗಳ ಹೋರಾಟದ ನಂತರ ವಿಶೇಷ ಪಡೆಗಳ ಗುಪ್ತ ಕಾರ್ಯಾಚರಣೆಯಲ್ಲಿ ವೀರಪ್ಪನನ್ನು ಸುತ್ತುವರೆದರು. ಕಾಡಿನಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ವೀರಪ್ಪನ್ ಸತ್ತನು. ಆ ದಿನ ಕಾಡು ಶಾಂತವಾಗಿತ್ತು ಅನ್ನೋ ಮಾತುಗಳು ಬಂದವು ಸ್ನೇಹಿತರೆ. ಆದರೆ ಪ್ರಶ್ನೆಗಳು ಮಾತ್ರ ಉಳಿದವು. ವೀರಪ್ಪನ್ ಅಪರಾಧಿಯೇ, ವ್ಯವಸ್ಥೆಯ ಬಲಿಯಾದವನೇ, ಅಥವಾ ತನ್ನ ಆಯ್ಕೆಗಳಿಂದಲೇ ಈ ದಾರಿಗೆ ಹೋದವನೋ ಎನ್ನುವುದು ಇಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ನಿಮ್ಮ ಪ್ರಕಾರ ವೀರಪ್ಪನ್ ಯಾರು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವೀರಪ್ಪನ್ ಜೀವನ ಕಥೆ ನಮಗೆ ಒಂದು ಪಾಠ ಕೊಡುತ್ತದೆ. ಪರಿಸ್ಥಿತಿ, ಕೋಪ ಮತ್ತು ತಪ್ಪು ನಿರ್ಧಾರಗಳು ಒಬ್ಬನನ್ನು ಎಷ್ಟು ದೂರ ಕರೆದೊಯ್ಯುತ್ತದೆ ಅನ್ನೋದನ್ನ ಕಾಡಿನಲ್ಲಿ ಹುಟ್ಟಿದ ಒಬ್ಬ ಹುಡುಗ ದೇಶದ 3 ರಾಜ್ಯಗಳನ್ನು ನಡುಗಿಸಿದ ವ್ಯಕ್ತಿಯಾಗಿ ಬೆಳೆದಿದ್ದು ಮತ್ತೆ ಕಾಡಿನಲ್ಲೇ ತನ್ನ ಅಂತ್ಯ ಕಂಡ ಕತೆ ಇದು. ಈ ಕತೆ ಕೇಳಿದ ಮೇಲೆ ವೀರಪ್ಪನ್ ಮೇಲೆ ಕೇವಲ ದ್ವೇಷ ಅಥವಾ ಕೇವಲ ಅನುಕಂಪ ಇರಬಾರದು ಸ್ನೇಹಿತರೆ. ಅವನ ಜೀವನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಇಂತಹ ಕಥೆಗಳು ಸಮಾಜಕ್ಕೆ ಕನ್ನಡಿಯಂತೆ ಕೆಲಸ ಮಾಡುತ್ತವೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ನಮಗೆ ಮುಂದಿನ ಕಥೆಯನ್ನು ಇನ್ನಷ್ಟು ಚೆನ್ನಾಗಿ ತರಲು ಶಕ್ತಿ ಕೊಡುತ್ತದೆ ಸ್ನೇಹಿತರೆ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸ್ಟೋರಿ ಪ್ಲಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.